ಮಣ್ಣೆತ್ತಿನ ಅಮಾವಾಸ್ಯೆ ದಿನ ಮನೆಯಲ್ಲಿ ಈ ರೀತಿ ಎತ್ತುಗಳನ್ನ ಮಾಡಿ, ಅದಕ್ಕೆ ಪೂಜೆ ಮಾಡಿ, ಆಮೇಲೆ ಆ ಎತ್ತುಗಳನ್ನ ತಗೊಂಡು ಆಟ ಆಡೋದೇ ಒಂದು ದೊಡ್ಡ ಹಬ್ಬ ಅಲ್ವಾ? ನಾವೆಲ್ಲ ಚಿಕ್ಕವರಿದ್ದಾಗ ಇದನ್ನ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಆದ್ರೆ ಇತ್ತೀಚಿನ ಮಕ್ಕಳಿಗೆ ಇದೆಲ್ಲ ಗೊತ್ತೂ ಇಲ್ಲ. ಅವ್ರಿಗೆ ಗೊತ್ತಿಲ್ಲ ಅನ್ನೋದಕ್ಕಿಂತ ನಾವುಗಳು ಇದನ್ನ ಮಾಡೋದನ್ನ ಬಿಟ್ಟಿದ್ದೀವಿ. ಹಾಗಾಗಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅನ್ನೋದನ್ನ ನಾವು ತಿಳ್ಕೋಬೇಕು. ಸೊ, ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಇತ್ತಲ್ವಾ? ಅದಕ್ಕೋಸ್ಕರ ಮನೆಯಲ್ಲಿ ಎತ್ತುಗಳನ್ನ ಮಾಡಿ, ಪೂಜೆ ಮಾಡಿ, ಸ್ವಲ್ಪ ಸ್ವೀಟ್ ಏನಾದರೂ ಮಾಡೋಣ ಅಂತ ಹೇಳಿ ಒಂದು ಅರ್ಧ ಲೋಟದಷ್ಟು ಅಕ್ಕಿನ ನೆನೆಸಿ ಇಟ್ಟಿದ್ದೀನಿ. ಒಂದು 10, 15 ನಿಮಿಷ ನೆನೆಸಿದ್ರೆ ಸಾಕು. ಹಾಗೇನೆ ಒಂದು ಬಟ್ಲಷ್ಟು ಕಾಯಿನ ತಗೊಂಡು ಅದನ್ನ ಈ ರೀತಿ ಹಾಲು ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಹಾಲ್ನಲ್ಲೂ ಕೂಡ ಇದನ್ನ ಮಾಡ್ಬೋದು. ಬಟ್ ಕಾಯಿ ಹಾಲಲ್ಲಿ ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ ಹಾಲನ್ನ ಒಂದು ಸೈಡು ಕಾಯೋದಕ್ಕೆ ಇಟ್ಟಿದ್ದೀನಿ. ಅಕ್ಕಿ ಕೂಡ ಒಂದು ಸೈಡ್ ನೆನೀತಾ ಇದೆ. ಅಷ್ಟರಲ್ಲೇ ಇದಕ್ಕೆ ಬೇಕಾಗಿರುವಂಥ ಡ್ರೈ ಫ್ರೂಟ್ಸ್ಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದಿಷ್ಟು ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮನ್ನ ತೊಗೊಂಡಿದ್ದೀನಿ. ಗೋಡಂಬಿ ಮತ್ತು ಬಾದಾಮನ್ನ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕೂಡ ಹಾಕ್ಬೋದು, ಆದರೆ ಈ ರೀತಿ ಕಟ್ ಮಾಡಿ ಹಾಕಿದ್ರೆ ಪ್ರತಿ ತುತ್ತನಲ್ಲೂ ಸಿಗುತ್ತಲ್ವಾ, ಅದೊಂದು ರೀತಿ ಮಜಾ ಬರುತ್ತೆ ಅಂತ. ಸರಿ, ಇದನ್ನೆಲ್ಲ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಈಗ. ಅಷ್ಟರಲ್ಲಿ ಹಾಲು ಕೂಡ ಚೆನ್ನಾಗಿ ಕುದಿ ಬಂದಿದೆ ಅಲ್ವಾ? ಈ ಟೈಮಲ್ಲಿ ನಾವು ನೆನೆಸಿಟ್ಟಿರೋ ಅಂಥ ಅಕ್ಕಿನ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಅನ್ನ ನಾರ್ಮಲಾಗಿ ಹೇಗಾಗುತ್ತಲ್ವ ಅದಕ್ಕಿಂತ ಒಂದು ಸ್ವಲ್ಪ ಮೆತ್ತಗಾಗಬೇಕು ಇದು. ಆಗ್ಲೇ ಅಕ್ಕಿ ಹುಗ್ಗಿ ತುಂಬಾ ಚೆನ್ನಾಗಿ ಬರುತ್ತೆ. ಅಕ್ಕಿನ ನಾವು ಮುಂಚೆನೇ ಒಂದು 10 ನಿಮಿಷ ನೆನೆಸಿರೋದ್ರಿಂದ ಈ ಅನ್ನ ಬೇಗನೆ ಆಗಿಬಿಡತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ಅನ್ನ ಅಂತ. ಈ ರೀತಿ ಆದಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕಬೇಕು. ಬೆಲ್ಲನೂ ಕೂಡ ಹಾಕಿ ಮಾಡ್ಬೋದು, ಸಕ್ಕರೆ ಬೇಡ ಅನ್ನೋರು. ನಾನಿಲ್ಲಿ ಈ ಕ್ಯಾಪ್ನಲ್ಲೇ ಒಂದು ಅರ್ಧದಷ್ಟು ಸಕ್ಕರೆನ ಹಾಕಿದ್ದೀನಿ. ಬೆಲ್ಲ ಹಾಕೋದಾದರೆ ಮುಂಚೆನೇ ಬೆಲ್ಲನ ಒಂದು ಸ್ವಲ್ಪ ನೀರು ಹಾಕಿ ಕರಗಿಸಿ ಆಮೇಲೆ ಆ ರಸನ ಇದಕ್ಕೆ ಹಾಕ್ಬೋದು. ಸಕ್ಕರೆ ಹಾಕಿದ ಮೇಲೆ ಜಸ್ಟ್ ಒಂದು 5 ನಿಮಿಷ ಇದನ್ನು ಕುದಿಸಿದ್ರೂ ಆಗುತ್ತೆ. ಅಷ್ಟರಲ್ಲೇ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹುರ್ಕೊಂಡ್ಬಿಡ್ತೀನಿ. ಈ ಅಕ್ಕಿ ಹುಗ್ಗಿಗೆ ಕೊಬ್ಬರಿ ಹಾಲು ಹಾಕಿರೋದೇ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ನಾರ್ಮಲಾಗಿ ನಾವು ಕೊಬ್ಬರಿ ತಿಂದಾಗ್ಲೇ ನಮ್ಮ ಬಾಯಿ ತುಂಬ ಎಷ್ಟು ಚೆನ್ನಾಗಿ ಫ್ಲೇವರ್ ಬರ್ತಾ ಇರುತ್ತಲ್ವಾ? ಇನ್ನು ಈ ಕೊಬ್ಬರಿ ಹಾಲನ್ನ ಹಾಕಿ ಅನ್ನ ಮಾಡಿದ್ರೆ ಅದೆಷ್ಟು ಫ್ಲೇವರ್ ಬರ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಒಂದು ಸಣ್ಣ ಬಾಣಲಿನಲ್ಲಿ 2 ಚಮಚದಷ್ಟು ತುಪ್ಪ ಹಾಕಿದ್ದೀನಿ. ಅದು ಬಿಸಿ ಆದಮೇಲೆ ಗೋಡಂಬಿ ಮತ್ತು ಬಾದಾಮಿ ಇವೆರಡನ್ನೇ ಹಾಕಿ ಹುರ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಹಾಕ್ತಾ ಇಲ್ಲ, ದ್ರಾಕ್ಷಿನ ಹಾಗೆ ಹಾಕಿದರೆ ಚೆನ್ನಾಗಿರುತ್ತೆ. ಸರಿ, ಇದೆರಡೂ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಲಾಸ್ಟಲ್ಲಿ ಸ್ವಲ್ಪ ಗಸಗಸೆನ ಇದಕ್ಕೆ ಹಾಕಿದ್ದೀನಿ. ಈ ರೀತಿ ಯಾವುದೇ ಸ್ವೀಟ್ಗಳನ್ನು ಮಾಡಿದಾಗ ಅದಕ್ಕೆ ಸ್ವಲ್ಪ ಗಸಗಸೆ ಹಾಕಿಬಿಟ್ರೆ ಅದರ ರುಚಿನೇ ಡಬ್ಬಲ್ ಆಗಿಬಿಡುತ್ತೆ ಅನಿಸುತ್ತೆ. ಈಗ ಹುರ್ಕೊಂಡಿರೋ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಈ ಅಕ್ಕಿ ಹುಗ್ಗಿ ಮೇಲೆ ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ನಾನು ಏಲಕ್ಕಿನ ಕುಟ್ಟಿ ಇಟ್ಕೊಂಡಿದ್ದೆ, ಆ ಪುಡಿನ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಆದಷ್ಟು ಫ್ರೆಶ್ ಆಗಿ ಕುಟ್ಟಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದರ ಘಮ. ಇನ್ನು ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಪಿಸ್ತಾನ ಈ ರೀತಿ ಸ್ಲೈಸ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ಲಿ ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕೋಬೋದು. ಜಸ್ಟ್ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಹಾಕಿರೋದು. ಸೊ ನೋಡಿದ್ರಲ್ವಾ ಎಷ್ಟು ಪರ್ಫೆಕ್ಟ್ ಆಗಿರೋಂಥ ಅಕ್ಕಿ ಹುಗ್ಗಿ ರೆಡಿ ಆಗಿದೆ ಅಂತ. ಮನೆ ತುಂಬ ಇದ್ರ ಘಮ ಹರಡ್ಕೊಂಡಿದೆ. ಯಾವಾಗಲೂ ಒಂದೇ ಥರದ ರುಚಿನ ತಿನ್ನೋದಕ್ಕಿಂತ ಈ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ರೆ ನಮ್ಮ ನಾಲ್ಗೆಗೆ ಒಂದು ಹೊಸ ರುಚಿನ ತೋರಿಸ್ದಂಗೆ ಆಗುತ್ತಲ್ವಾ? ಸೊ ಇದಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ಫಸ್ಟ್ ದೇವರಿಗೆ ನಾನು ನೈವೇದ್ಯ ಮಾಡಿ ಆಮೇಲೆ ಟೇಸ್ಟ್ ಮಾಡಿದ್ದು. ಇನ್ನು ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು. ಸೊ ಇದಿಷ್ಟು ನನ್ನ ಇವತ್ತಿನ ಪುಟಾಣಿ ವ್ಲಾಗ್. ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.